ಅಯ್ಯೋ 12 ಗಂಟೆ ರಾತ್ರಿ ಆಯ್ತು, ಇನ್ನ ಒಬ್ರು ಬರ್ಲಿಲ್ಲ. ನಾಯಿ ಬೇರೆ ಬೊಗಳ್ತಾ ಇದ್ದೇವೆ, ಎಲ್ಲೆಲ್ಲಿ ಬಿದ್ದಿದ್ದಾರೋ ಏನೇನು ಕಥೆ ಆಯ್ತು. ಎಲ್ಲಿ ಹೋದ್ರಪ್ಪ, ಬಂದೆ ಬಂದೆ. ಏನಾಯ್ತು? ಅಯ್ಯೋ ಏನಾಯ್ತೆ? ಏ ಪಲ್ಲವಿ ಏನಾಯ್ತಿ? ಏನಾಯ್ತಮ್ಮ? ಏನಾಯ್ತು? ಬಾರೆ ಇಲ್ಲೇ ಕೂತ್ಕೋ, ಇಲ್ಲೇ ಕೂತ್ಕೋ, ಇಲ್ಲೇ ಕೂತ್ಕೋ. ಏನಾಯ್ತಮ್ಮ? ನೀವು ನವೀನ ಮಿಸಸ್ ಅಲ್ವಾ? ಹೌದಮ್ಮ, ನಾನು ಈ ಹುಡುಗಿ ಇಲ್ಲಿ ನಮ್ಮ ಪೇಟೆಯಲ್ಲಿ ಬಾರ್ ಹತ್ರ ಕುಡ್ಕೊಂಡು ಬಿದ್ದಿದ್ಲು. ಮತ್ತು 4 ಜನ ಹುಡುಗರು ಕೂಡ ಅವಳನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಅಯ್ಯೋ ಹೌದು, ನಿಮ್ಮ ಹುಡುಗಿಯನ್ನು ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ ಅಮ್ಮ. ಈಗ ತಿರ್ಗಾಟಕ್ಕೆ ಇಷ್ಟು 10 ಗಂಟೆ ತನಕ, ಇಷ್ಟು ರಾತ್ರಿ 12 ಗಂಟೆ ತನಕ ತಿರ್ಗಾಟಕ್ಕೆ ಬಿಡಬೇಡಿ. ಎಂತ ಬುದ್ಧಿ ಕೆಲಸ ಇಟ್ಟಿದ್ದೀರಿ ನಿಮ್ಮ ಮಗಳಿಗೆ? ಅಯ್ಯೋ ಅಯ್ಯೋ, ಏನಾಯ್ತೆ ನಿನಗೆ? ಏನಾಯ್ತೆ ನಿನಗೆ? ಎಣ್ಣೆನೆ ನೀನು ನನ್ನ ಹೊಟ್ಟೆಲಿ ಯಾಕೆ ಹೊರ್ತಿದ್ಯಾ? ಎಡೆ ಮೇಲೆ ಸಾಕಾಯ್ತು ಈ ಮಕ್ಕಳಿಗೆ. ಎಡೆ ಮೇಲೆ ಬರ್ರಿ, ಮನೆಗೆ ಬರ್ರಿ. ಅಯ್ಯೋ ದೇವ್ರೆ ದೇವ್ರೆ, ಒಂದು ಮಗಳು ಇವಳಾದ್ರೂ ಒಳ್ಳೆ ಬುದ್ಧಿ ಕಲಿತಾಳೆ ಅನ್ಕೊಂಡೆ. ಅಯ್ಯೋ ದೇವ್ರೆ, ಇವಳು ಕೂಡ ಈ ಬುದ್ಧಿ ಕಲ್ತ್ಕೊಂಡು ಹಾಳಾದಲ್ಲ. ಅಯ್ಯೋ, ಇವಳಿಂದ ಯಾರು ಮದುವೆ ಮಾಡ್ಕೊಳ್ತಾರೆ? ಎಲ್ಲರೂ ಗೊತ್ತಾಗಿರುತ್ತೆ ಈಗ ಊರಲ್ಲಿ. ಹಾ ಬನ್ನಿ 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 ಬನ್ನಿ. ಅಯ್ಯೋ ಅಯ್ಯೋ, ಸಾಕಾ? ಕೊಡ್ರಿ ಇಲ್ಲಿ. ಅಯ್ಯೋ 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 ಬಿಡೆ, ನಿನ್ಗೆ ಬಿಟ್ಟು ಬಿಡ್ತೀನ, ಇದು ಮಾತ್ರ ಬಿಡಲ್ಲ. ನೋಡು, ನಿಂತ್ಕೊಳ್ಳೋಕ್ ಬಲ ಇಲ್ಲ ಅಂದ್ರೆ ನೋಡು ಹೇಗ್ ಆಡ್ತಾರೆ. ಮಲಗ್ ಬನ್ರಿ. ನೀವ್ ಏನೇನೋ ಮಾಡಿ ಬಂದಿದ್ರು ಗೊತ್ತಾ? ಬೆಳಿಗ್ಗೆ ಒಬ್ರು ಬಂದಿದ್ದಾರೆ, 10,000 ರೂಪಾಯಿ ಈಸ್ಕೊಂಡು ಹೋಗಿದ್ದೀರಂತೆ ನೀವು. ಅವ್ರು ಬಂದು ಎಷ್ಟು ಮಾತಾಡಿ ಹೋಗಿದ್ದಾರೆ ಗೊತ್ತಾ? ಕೂತ್ಕೊಳ್ಳಿ ನೀವು. ಲಕ್ಷ್ಮಿ ಹೇಳಿ. ಲಕ್ಷ್ಮಿ, ಮಕ್ಕಳೆಲ್ಲ ಬಂದ್ರಪ್ಪ? ಹಾ ಬಂದ್ರು. ಅಪ್ಪನೇ ಇಷ್ಟು ಬೇಗ ಬಂದಿದ್ದೀರಾ? ಇಲ್ಲಿ ಮಕ್ಕಳು ಬರಲ್ವಾ? ಬಂದ್ರಪ್ಪ. ಮಲಗಿ ಮಲಗಿ ಬರ್ತಾರೆ ಒಬ್ರಲ್ಲ. ಲಕ್ಷ್ಮಿ, ತಿನ್ಲಿಕ್ಕೆ ಏನಾರು ಇದೆಯಲ್ಲ? ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ಏನು ಮಾಡ್ಲಿಲ್ಲ ನಾನು, ಮಲಗಿ. ಅಯ್ಯೋ ನನ್ನ ಹಣೆ ಬರನೆ, ಮಗಳದಾಗತ್ತೆ ಗಂಡಂದೀಗತ್ತೆ, ಇನ್ನು ಅವ್ರಿಬ್ರು ಏನ್ ಮಾಡಿ ಬರ್ತಾರೋ ನನಗ್ ಕರ್ಮ. ಅಯ್ಯೋ, ಇವ್ರ ಕತೆ ನೋಡ್ಕೊಂಡು ನನ್ ಬಾಗ್ಲಾಗ್ಲಿಲ್ಲ. ಸಾಕಾಯ್ತಪ್ಪ ಇವ ಕರ್ಮ. ಗಂಡದೊಂದು ಕರ್ಮ, ಮಕ್ಕಳದೊಂದು ಕರ್ಮ. ಅಯ್ಯೋ ಅಯ್ಯೋ, ಏನಾಯ್ತು ನಿನಗೆ? ಏನೋ ಇದು ವ್ಯವಸ್ಥೆ? ಏನೋ ಇದು? ರಕ್ತ ಸುರಿತಾ ಇದೆಲ್ಲೋ? ಏನೋ ಮಾಡ್ದೆ ನೀನು? ಅಯ್ಯೋ, ಬೆಳಿಗ್ಗೆ ಒಂದಮ್ಮ ಬಂದಿದ್ರು, ನನ್ನ ಮಗ ನನ್ನ ಗಂಡನ ಹೊಡೆದು ಇದು ಮಾಡ್ಬಿಟ್ಟಿದ್ದಾರೆ, ಅಡ್ಮಿಟ್ ಆಗಿದ್ದಾರೆ ಅಂತ. ನಮ್ಮನ್ನ ನೋಡಿ ಎಲ್ಲರೂ ಹೌದು, ನಿಮ್ಮನ್ನ ನೋಡಿ ಎಲ್ಲರೂ ಆಡ್ಕೊಂಡು ನಗ್ಬೇಕು. ನಿಮ್ಮನ್ನ ನೋಡಿ ಯಾರು ಸಂತೋಷವಾಗಿ ಸಮಾಧಾನದಲ್ಲಿ ಇರೋದು ಬೇಡ. ಯಾಕೋ ಹುಟ್ಟಿದ್ರೆ ನನ್ನ ಹೊಟ್ಟೆಲ್ಲಿ ಇಂಥ ಮಕ್ಕಳು. ಅಯ್ಯೋ ಸಾಕಾಯ್ತಪ್ಪ, ಈ ಮಕ್ಕಳಿಂದನೂ ಸಾಕಾಯ್ತು. ನೀನ್ ಸುಮ್ಮನೆ ಕೂತ್ಕೋ. ಎಂತ ಮಕ್ಕಳಪ್ಪ, ದೇವರೇ ದೇವರೇ. ಈ ಮನುಷ್ಯ ಇಂಥ ಮನುಷ್ಯ, ಹುಟ್ಟಿದ ಮಕ್ಕಳು ಇಂಥವ್ರು. ನಾನ್ ಸಾಯ್ಬೇಕು ಇವ್ರ ಮಧ್ಯದಲ್ಲಿ. ಯಾಕೆ ನನ್ನ ಜೀವನ ಈ ಬದುಕು? ಬಾರ ಬಾರ. ಬಂದಿಯೇನೋ? ಏನ್ ಮಾಡಿ ಬಂದಿಯೋ? ಏನ್ ಮಾಡ್ದೆ? ಬಂದಿತ್ತು ಬೆಳಗ್ಗೆನೆ ಬಂದಿದ್ರು, ಕಂಪ್ಲೇಂಟ್ ತಂದಿದ್ರು ನಿನ್ ಮೇಲೆ. ಬೆಳಿಗ್ಗೆಯಿಂದನೇ ಚಿಲ್ಚೇರಿ. ನಾನು ಮಲಗ್ತಿರೋ ಟೈಮ್ ಇಲ್ಲಿ ನಿಲ್ಲೋ. ಎಲ್ಲರೂ ಒಂದೊಂದು ಮಾಡಿ ಬಂದಿದ್ದಾರೆ. ಮನೇಲಿ ಇದ್ದೋಳು ನಾನ್ ಸಾಕಾಗ್ಬೇಕು ಇವ್ರದೆಲ್ಲ ಕೇಳಿ ಕೇಳಿ ಕೇಳಿ. ಮನೇಲಿ ಬಂದ್ರು ಹಿಂಸೆ, ಹೊರಗಡೆ ಹೋದ್ರು ಒಂದು ಹಿಂಸೆ ತಂದಿರ್ತಾರೆ ಹಿಂದೆಗಡೆಯಿಂದನೇ ನನಗೆ. ಯಾಕಪ್ಪ ಈ ಸಂಸಾರ ನನಗೆ? ನನಗೆ ಸಾಕಾಯ್ತಪ್ಪ ಈ ಸಂಸಾರದ ಸವಾಸನೆ ಬೇಡಪ್ಪ ನನಗೆ. ದೇವರೇ ನನ್ನ ಬೇಗ ತಗೊಂಡ್ಬಿಡಪ್ಪ ಈ ಸಂಸಾರದಿಂದ, ನನಗೆ ಸಾಕಾಗಿದೆ ನನಗೆ. ಅಯ್ಯೋ ಅಯ್ಯೋ ಅಯ್ಯೋ, 12 ಗಂಟೆವರೆಗೂ ಬೆಳಿಗ್ಗೆಯಿಂದ ಇಷ್ಟೊತ್ತು
ಗಂಟೆ ಆಯ್ತಲ್ಲ, ನನ್ನ ಜೀವನ ಏನಾಗ್ತದೆ ಅಷ್ಟೇ. ಕರ್ಮನೆ. ಒಬ್ರಿಂದಾದ್ರೂ ನೆಮ್ಮದಿ ಇಲ್ಲ ದೇವ್ರೆ, ಒಬ್ರಿಂದಾದ್ರೂ ಸಮಾಧಾನ ಒಂದು ತಿಂದು ಮಲಗಲಿಕ್ಕಿಲ್ಲಪ್ಪ ನನಗೆ. ಪ್ರದೀಪಾ ಪ್ರದೀಪಾ ಹೇಳೋಣ. ಗಂಟೆ 7 ಆಯಿತು. ನನ್ನ ಫ್ರೆಂಡ್ ಒಂದು ಒಳ್ಳೆ ಪಾರ್ಟಿ ಉಂಟಂತ ಅರೇಂಜ್ ಮಾಡಿಟ್ಟಿದ್ದೇನೆ. ಅದ್ರ ಬೇಕಾದಷ್ಟು ಡ್ರಿಂಕ್ಸ್ ಅದೆಲ್ಲ ಉಂಟು. ಈಗ ಅದಕ್ಕೆ ನನ್ನ ಹತ್ರ ಏನು ಕಾಸಿಲ್ಲ ಮಾರೆ. ಏನು ಮಾಡಿದ್ರು? ಏನು ಮಾಡ್ಬೇಕಣ್ಣ? ಹಾಂ, ನಿನ್ನೆ ಡ್ಯಾಡಿ ಫೋನಲ್ಲಿ ಮಾತಾಡ್ತಿದ್ರು. ಏನೋ ಅವ್ರಿಗೆ ಒಳ್ಳೆ ಇದು 1 ಲಕ್ಷ ರೂಪಾಯಿ ಡೀಲ್ ಆಗಿದಂತೆ. ಅವ್ರ ಬ್ಯಾಗಲ್ಲಿ ಇರ್ಬೇಕಣ್ಣ. ಬೇಕಾ? ಬೇಡಣ್ಣ, ಬೈತಾರೆ. ಏನಾಗಲ್ಲ, ಮತ್ತೆ ನಾನಿದ್ದೇನಲ್ಲ ನಿಂತ ತಗೊಂಡು ಬೇರಾಯ್ತು. ಯಾರು ನೋಡ್ಬೇಕು. ಬೇಗ 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 ಇಡು ಬಾಬಾ. ಏಳು ಗಂಟೆ ಆಗ್ತಾಯಿದ್ದು, ಬೆಳಿಗ್ಗೆ ಆಯಿತು. ಪ್ರದೀಪ್ ಪ್ರದೀಪ ಪ್ರದೀಪ್ ಕಾಣ್ತಾ ಇಲ್ವಲ್ಲ? ಸಂಸನ್ ಎಲ್ಲಿದ್ದಾನೆ? ಅಯ್ಯೋ, ಸಂಸನ್ ಕೂಡ ಇಲ್ವಲ್ಲ. ಈ ಸಂಸನ್ ಪ್ರದೀಪನನ್ನು ಕೂಡ ಕರ್ಕೊಂಡು ಹೋಗಿದ್ದಾನೆ ಕಾಣಿಸ್ತದೆ. ಅವನೆಂತೂ ಹಾಕೆಟ್ಟು ಹೋಗಿದ್ದಾನೆ. ಅವನೊಟ್ಟಿಗೆ ಇವನನ್ನು ಕೂಡ ಸೇರಿಸಿ ಹಾಳು ಮಾಡಿ ಬಿಡ್ತಾನೆ. ನನಗೆ ಉಷಾ ಬೇರೆ ಉಷನ್ಗೆ ತಿಂಡಿ ಮಾಡಬೇಕು. ಅದು ಬೇರೆ ಕೆಲಸದ ನಾನು ಮಾಡ್ತೇನೆ. ಏನು ಬೇಕು ಆರ್ಡರ್ ಮಾಡಬಾ. ಹೇಳ್ಗುರು, ನೀನು ಹೇಳು. ಅಯ್ಯೋ, ನೀನು ಕುಡಿದು ಹೇಳ್ತೀನಿ, ನಾವು ಕುಡಿತೀವಿ ಅಷ್ಟೇ. ಹಾಂ, ವೇಟರ್ ಇನ್ನು ಬರಲಿಲ್ಲಲ್ಲ? ಕರಿ ವೇಟರ್ ಕರಿ. ವೇಟರ್ ವೇಟರ್ ಎಲ್ಲಿ ಅದಪ್ಪ ಇವಾಗ? ಹಾಂ, 1 ರಮ್ಮು, ದೊಡ್ಡ ಬಾಟ್ಲು, ಮತ್ತು 3 ಕೋಕ್. ಓಕೆ, ಮತ್ತೆ ಆಮೇಲೆ ಹೇಳು. ಮತ್ತೆ ಸರಿ. ಪ್ಲ್ಯಾನ್ ಮಾಡಿ ಮಾರೆ. ಪ್ಲ್ಯಾನ್ ಮೊನ್ನೆ ಮಾಡಿದ ಪ್ಲ್ಯಾನ್ ಸರಿಯಾಗಲಿಲ್ಲ. ಈ ಸತಿ ನಾನು ಹೇಳ್ತೇನೆ, ಈ ಸತಿ ಯಾರಿಗೆ ಗೊತ್ತಾಗ್ಬೋದು. ಮೊನ್ನೆ ಮಾಡಿ ಸ್ವಲ್ಪ ತಪ್ಪಾಗಿದೆ. ಈ ಸತಿ ಆ ಫೋರಿದಲ್ಲ ಪಟಾಸ್ ಸಮಾಧಾನ ಇರಬೇಕು, ಸ್ವಲ್ಪ ಕೂಡ ಸಮಾಧಾನ ಮಾಡು. ಹಾಂ, ಉದಯಣ್ಣ ಬನ್ನಿ ಕುತ್ಕೊಳ್ಳಿ ಬನ್ನಿ. ಮತ್ತೆ ಹೇಗಿದ್ದೀರಿ? ನಿಮಗೆ ಗೊತ್ತಿಲ್ಲಲ್ಲ, ಇವರು 10 ಮರ್ಡರ್ ಮಾಡಿದ್ದಾರೆ. ರೇಪ್ ಕೇಸಲ್ಲಿ ಇವರೇ ಹೈಯೆಸ್ಟ್ ಅಂತಾರೆ. ಹಾಂ, ಮತ್ತೆ ಹೇಗಿದ್ದೀರಿ? ಹಾಂ, ಬನ್ನಿ. ನೋಡಿ ವೈಟರ್, ಇನ್ನೊಂದು ಗ್ಲಾಸ್ ತತ್ತು. ವೈಟರ್ ಕುಡಿ ನೀವು ಕುಡಿ. ಗ್ಲಾಸ್ ತತ್ತು. ಏನು ಗೊತ್ತುಂಟಾ ರಮೇಶ್, ಏನು ಗೊತ್ತು, ನಾವು ಒಂದು ಪ್ಲ್ಯಾನಿಂಗ್ ಅಲ್ಲಿದ್ದೇವೆ. ನನಗೆ ಒಬ್ಬ ಕೋರಿ ಅವಳು ಭಯಂಕರ ನನಗೆ ತುಂಬ ಟೆನ್ಷನ್ ಮಾಡಿಟ್ಟಿದ್ದಾಳೆ. ಈಗ ಎಂತ ಮಾಡೋದು? ಅವಳನ್ನ ಎತ್ತಾಕ್ಬೇಕು. ನೀವೇ ನಮಗೆ ಸಹಾಯ ಮಾಡಿ. ಹಾಕೊಳ್ಳಿ ರಮೇಶ್. ಕುಡಿ ನಾವು. ನಿಂದೇನಾಯ್ತು? ಅವನೇನೋ ಭಾರಿ ಮಾಡ್ತಿದ್ದ ಅಂತ. ಇರ್ಗುರು ಮಾಡ್ತೀನಿ ಇರೋ. ಈ ಟೆನ್ಷನ್ ಎಲ್ಲೆಲ್ಲ ಏನೋ ಮಾಡೋದಲ್ಲ, ಹೌದಲ್ಲ? ನಿನ್ಗೆ ಕೂಡ ಏನಾದರೂ ಸಮಸ್ಯೆ ಇದ್ರೆ ಹೇಳಿ, ಬೇಕಾದಷ್ಟು ಖರ್ಚಿದ್ರೆ ಏನಾದರೂ ಹೇಳಿದ್ರೆ ಸಹಾಯ ಮಾಡುವ. ಇವರ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಜೊತೆ ಮುಂಚಿನಿಂದ ನಾವೆಲ್ಲ ಒಂದೇ, ವ್ಯವಹಾರ ಒಂದೇ ನಮ್ದು. ಇಲ್ಲಿಗೆಲ್ಲ ಇದು ಚೇಂಜ್ ಮಾಡಿ ಮಾಡ್ಬೇಕು. ಹಾಂ,
ಹೋಗಿ ಅಲ್ಲಿ ರಾತ್ರಿ ಇಡೀ ನಿದ್ದೆ ಇಲ್ಲ, ಒಳಗ್ದೆ ಕನಸು. ರಮೇಶ್ ಅಣ್ಣ, ನೀವು ಏನು ಮಾಡಬೇಕು ಅಂತ ನಾಳೆ ಆ ವ್ಯಾನ್ ತಗೊಂಡು ಬನ್ನಿ. ವ್ಯಾನ್ ತಗೊಂಡು ಬನ್ನಿ, ಜೊತೆಗೆ ನೀವು ಹೋಗಿ. ಮತ್ತೆ ನನಗೆ ಸ್ವಲ್ಪ ಅಲ್ಲಿ ಹೆಲ್ಪ್ ಮಾಡಿದ್ರೆ ಸಾಕು. ಮತ್ತೆ ಅವಳು ಈಗ ನನ್ನ ಗೋಡನ್ ಒಂದುಂಟು, ಅಲ್ಲಿ ತಂದು ಹಾಕು ಅವಳು. ಸರಿಯಾಗಿ ಪ್ಲ್ಯಾನ್ ಮಾಡಿ ಮಾಡಪ್ಪ, ಗಡ್ಬಿಡಿ ಮಾಡ್ಕೋಬೇಡ. ಇಲ್ಲ, ನನಗೆ ಸರಿಯಾಗಿ ನಿದ್ದೆ ಇಲ್ಲ. ನಾನು ನೀನು ಮೊನ್ನೆ ಮಾಡ್ದಾಗ ಮಾಡಬೇಡಪ್ಪ. ಇಲ್ಲ, ಈ ಸರ್ತಿ ಹೆದರ್ಬೇಡ, ಏನು ಹೆದರ್ಬೇಡ. ನನಗೆ ಉದಾಹರಣೆ ಸಹಾಯಕ್ಕಿದ್ದಾರೆ. ಏನಿದ್ರು ಮಾಡಿದ್ರು ಓಮಿನ್ ಬೇಕು ನಮಗೆ. ಓಮಿನಲ್ಲಿ ಎತ್ಕೊಂಡು ಉಂಟು ಓಮಿನ್ ಉಂಟು ಗಾಡಿ, ರಮೇಶ್ ಗಾಡಿ. ಓಕೆ, ಹೋಗ. ಅದೇನಾ ಟ್ಯಾಂಕ್